ಹಾಯ್ ಫುಡೀಸ್, అందరికీ ನಮಸ್ಕಾರ. ನಾನಿವತ್ತು ಒನ್ ಆಫ್ ಮೈ ಬೆಸ್ಟ್ ಆ್ಯಂಡ್ ಆಲ್ ಟೈಮ್ ಫೇವ್ರೆಟ್ ರೆಸಿಪಿ ಮಾಡ್ತಿದ್ದೀನಿ. ಅದೇ ಎಣ್ಣೆ ಬದನೆಕಾಯಿ ಆರ್ ಬ್ರಿಂಜಾಲ್ ಮಸಾಲ. ಮೊದಲಿಗೆ ಒಂದು ಕಡಾಯಲ್ಲಿ ಕಡಲೆ ಬೀಜ ಹಾಕಿ ರೋಸ್ಟ್ ಮಾಡ್ಕೊಳ್ಳಿ. ಅದೇ ಕಡಾಯಿಗೆ 2 ಟೀ ಸ್ಪೂನ್ ಎಳ್ಳು ಹಾಕಿ ರೋಸ್ಟ್ ಮಾಡಿಕೊಂಡು ಈ ಕಡೆ ಜಾರ್ಗೆ ರೋಸ್ಟ್ ಮಾಡಿರೋ ಕಡಲೆ ಬೀಜ, ಎಳ್ಳು ಮತ್ತು ಹಸಿ ಕೊಬ್ಬರಿ ಹಾಕ್ಕೊಳ್ಳಿ. ಟೇಸ್ಟ್ ಚೆನ್ನಾಗಿರುತ್ತೆ. 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1/4 ಟೀ ಸ್ಪೂನ್ ಅರಿಶಿನ, ಸ್ವಲ್ಪ ಕೊತ್ತಂಬರಿ, ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಆ ಪೇಸ್ಟ್ನ ಬದನೆಕಾಯಿಗೆಲ್ಲ ಸ್ಟಫ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ಳಿ. ಅದೇ ಕಡಾಯಿಯಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ, 1 ಟೀ ಸ್ಪೂನ್ ತುಪ್ಪ, ಸ್ವಲ್ಪ ಜೀರಾ, ಹಿಂಗು, 2 ಮೆಣಸಿನ್ಕಾಯಿ, 1 ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿ. ಮತ್ತು 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಿ. ಆಮೇಲೆ ಬದನೆಕಾಯಿ ಹಾಕಿ ಒಂದು 5 ನಿಮಿಷ ಲೋ ಸಿಮ್ಮಲ್ಲಿ ಬೇಯಕ್ಕೆ ಬಿಡಿ. ಮತ್ತು ಬೆಂದಾದಮೇಲೆ ಗ್ರೈಂಡ್ ಮಾಡಿರೋ ಪೇಸ್ಟು ಸ್ವಲ್ಪ ನೀರು ಹಾಕಿ 1 ಟೊಮೆಟೊ ಸಾಕು, ಅದನ್ನು ಪ್ಯೂರೆ ಮಾಡಿ ಹಾಕ್ಕೊಳ್ಳಿ. ಒಂದು ಮಿಕ್ಸ್ ಕೊಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 10ರಿಂದ 12 ನಿಮಿಷ ಬೇಯಕ್ಕೆ ಬಿಡಿ. ನಾನು ಈ ಕಡೆ ಮುದ್ದೆ ಮಾಡ್ಕೊಳ್ತಿದ್ದೀನಿ. ನನಗೆ ಮುದ್ದೆ ಅಂದರೆ ತುಂಬ ಇಷ್ಟ. ಅದು ಎಣ್ಣೆ ಬದನೆಕಾಯಿ ಮಸಾಲಾಗಂತೂ ಇಷ್ಟಪಟ್ಟು ತಿಂತೀನಿ. ಇನ್ನೇನು ಲಾಸ್ಟಿಗೆ ಇಳಿಸೋ ಟೈಮಲ್ಲಿ 2 ಟೇಬಲ್ ಸ್ಪೂನ್ ಕರ್ಡು, 1/2 ಟೀ ಸ್ಪೂನ್ ಗರಂ ಮಸಾಲ, 1/2 ಟೀ ಸ್ಪೂನ್ ಮ್ಯಾಜಿಕ್ ಮಸಾಲ ಹಾಕ್ಕೊಳ್ಳಿ. ಮ್ಯಾಜಿಕ್ ಮಸಾಲ ಹಾಕೋದು ಮಿಸ್ ಮಾಡಬೇಡಿ, ಬಿಕಾಸ್ ಟೇಸ್ಟ್ ಮಾತ್ರ ಇನ್ನೂ ಎನ್ಹಾನ್ಸ್ ಆಗುತ್ತೆ. ಆ ಮಸಾಲ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಲಾಸ್ಟ್ಗೆ ಉಪ್ಪು ಬೇಕಾದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲ ಥರ ಎಣ್ಣೆ ಬದನೆಕಾಯಿ ರೆಸಿಪಿ ಟ್ರೈ ಮಾಡಿರ್ತೀರ, ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.